ನಟ ದರ್ಶನ್ ಸೇರಿ 7 ಜನರ ಜಾಮೀನು ರದ್ದಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎಂ ನರಸಿಂಹರವರಿದ್ದಾರೆ. ಸೊ ಮೊದಲನೇದಾಗಿ ಸರ್, 7 ಜನರ ಜಾಮೀನು ರದ್ದಾಗಿರ್ತಕ್ಕಂಥದ್ದು, ಮುಖ್ಯವಾಗಿ ನಟ ದರ್ಶನ್ ಅವರ ಜಾಮೀನು ರದ್ದಾಗಿರೋದು. ಸೊ ಇಂಡಸ್ಟ್ರಿ ಇದನ್ನು ಹೇಗೆ ತಗೊಳುತ್ತೆ? ನೀವು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ಏನು ಇವತ್ತು ಬೆಳವಣಿಗೆ ಆಗಿದೆಯಲ್ಲ, ಮತ್ತು ಏನು ಒಂದು ಇದ್ದಿದ್ದನ್ನು ದಿಢೀರ್ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದಾರಲ್ಲ, ಅದು ನಮ್ಮ ಇಂಡಸ್ಟ್ರಿಗೆ ಒಂಥರ ದುರದೃಷ್ಟಕರವಾದ ವಿಷಯ ಆಗಿದೆ ಸರ್. ಇದು ನಾವು ಎಲ್ಲರೂ ಅಂದ್ಕೊಂಡಿದ್ವಿ ಬೇಲ್ ಸಿಕ್ಕಿದೆ, ಈಗ ಒಂದು ಡೆವಿಲ್ ಸಿನಿಮಾನ ಎಲ್ಲ ಪೂರೈಸ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಲೈನಾಗಿ ಒಂದು ಮೇಲೆ ಒಂದು ಸಿನಿಮಾಗಳಿದ್ದಾವೆ, ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯದಾಗತ್ತೆ. ಒಬ್ಬ ದರ್ಶನ್ ಅವರು ಎಂಟೈರ್ ಕರ್ನಾಟಕದ ಜನತೆಗೆ ಅಪಾರ ಅಭಿಮಾನಿಗಳು ಹೊಂದಿದ್ದಾರೆ. ಅದಲ್ಲದೆ ಅವರು ಸಿನಿಮಾ ಅಂದರೆ ಬಹುತೇಕ ಜನ ಥಿಯೇಟ್ರ್ಗಳಿಗೆ ಬರ್ತಾರೆ. ಹಾಗಾಗಿ ಅಂಥ ಒಬ್ಬ ಮೇರು ನಟನ ಸಿನಿಮಾಗಳು ವರ್ಷಕ್ಕೊಂದು ಬರ್ತಾಯಿದ್ವು. ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಅರ್ಚನೆ ಆಗುತ್ತೆ, ನಮ್ಮ ಇಂಡಸ್ಟ್ರಿಗೂ ಅದು ಒಂದು ಥರ ಮಾರ್ಕ್ ಆಗುತ್ತೆ. ಅವರು ಇಂಡಿವಿಜುವಲ್ ವ್ಯಕ್ತಿ ವಿಷಯ ಬಗ್ಗೆ ನಾನು ಮಾತಾಡ್ತಾಯಿಲ್ಲ. ಒಬ್ಬ ಆರ್ಟಿಸ್ಟಾಗಿ ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯ ಬೆಳವಣಿಗೆ ಇತ್ತು. ಹೌದು, ಯಾವುದೇ ಒಂದು ಸಿನಿಮಾ ಮಾಡಿದಾಗ ಥಿಯೇಟ್ರ್ಗಳಿಗೆ ಪ್ರೇಕ್ಷಕರು ಬರ್ತಾಯಿದ್ರು. ಒಂದು ಒಳ್ಳೆ ಬಾಕ್ಸ್ ಆಫೀಸಲ್ಲಿ ಒಂದು ಒಳ್ಳೆ ಕಲೆಕ್ಷನ್ಸ್ ಬರ್ತಾಯಿತ್ತು. ಹಾಗಾಗಿ ಇದು ಇವತ್ತಿನ ದಿನ ಎಲ್ಲಿ ಏನಾಗುತ್ತೋ ಅನ್ನೋದು ನಮಗೆ ಗಾಬರಿ ಆಗಿದ್ವಿ. ಈಗ ಯಾವ ದಿನಕ್ಕೆ ಯಾವ ತಿಂಗಳಲ್ಲಿ ಮುಗಿಯುತ್ತೆ, ಇದು ಇನ್ನೆಷ್ಟು ವರ್ಷ ಇರುತ್ತೆ ಅಥವಾ ಎಷ್ಟು ತಿಂಗಳಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಾನೂನು ಕೆಲಸ ಕಾನೂನು ಮಾಡಿಕೊಂಡಿದೆ, ಆದರೆ ನಾನು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ ಅಂದರೆ ನಾವು ಅದನ್ನ ಒಪ್ಕೋತೀವಿ, ಯಾಕಂದರೆ ಅವ್ರ ದರ್ಶನ್ ಅವ್ರ ಸಿನಿಮಾ ಬರುತ್ತೆ ಅಂದರೆ ಅಷ್ಟು ಕ್ರೇಜ್ ಇರ್ತಿತ್ತು, ಅಷ್ಟು ಫ್ಯಾನ್ಸ್ ಇರ್ತಿದ್ರು. ಬಟ್ ಆದರೆ ಅಂಥ ವ್ಯಕ್ತಿ ಈ ರೀತಿಯಾದಂಥ ಕೃತ್ಯ ಮಾಡುವಂಥ ಸಂದರ್ಭದಲ್ಲಿ ಒಂದು ಟೈಮ್ ಯೋಚನೆ ಮಾಡ್ಬೋದಿತ್ತಲ್ಲ ಅಂತ. ಖಂಡಿತ ಮಾಡಬಾರ್ದಾಗಿತ್ತು ಸರ್. ಇದನ್ನ ನೋಡಿ ಎಲ್ಲರೂ ಕಲಿಬೇಕಾಗತ್ತೆ. ಇವತ್ತಿನ ದಿನ ಸಾಮಾನ್ಯ ಜನನೂ ಅಷ್ಟೇ, ಇಂಥವ್ರಿಗೆ ತಪ್ಪಿದ್ದಲ್ಲ ಅಲ್ವಾ. ಇಂಥ ಕೃತ್ಯಗಳು ಯಾರೂ ಹೋಗ್ಬಾರ್ದು ಸರ್. ಅವರಂತಲ್ಲ, ಯಾರೂ ಮಾಡೋಕ್ಕೆ ಹೋಗ್ಬಾರ್ದು. ಅದಾದಮೇಲೆ ಅವ್ರಿಗೆ ಒಂದು ಘನತೆ ಇದೆ, ಹೆಸರಿದೆ, ಪಾಪ್ಯುಲರ್ ವ್ಯಕ್ತಿ. ಅಂಥ ವ್ಯಕ್ತಿಗಳು ಇಂಥದ್ದು ಮಾಡೋದಿರೋದಲ್ಲ, ಸರಿಯಲ್ಲ. ಇದು ಎಲ್ಲೋ ಒಂದು ಕಡೆ ಅವ್ರಿಗೂ ಘನತೆಗೆ ಅಲ್ಲ, ಎಂಟೈರ್ ಸ್ಟೇಟಿನ ಒಂದು ಅಭಿಮಾನಿಗಳಿದ್ದಾರಲ್ಲ, ಅವ್ರು ಎಲ್ಲರೂ ಒಂದು ಸ್ವಲ್ಪ ಅತಿಯಾಗಿ ಬೇಸರಗೊಂಡಿದ್ದಾರೆ. ಅವ್ರದ್ದು ಇನ್ನೇನು ಆಯಿತು, ಏನೋ ತಪ್ಪಾಗಿತ್ತು, ಇನ್ನೇನು ಶಿಕ್ಷೆ ಬರೋವರೆಗೂ ನೋಡೋಣ, ಇದು ಮುಂದುವರ್ಸ್ಕೊಂಡು ಹೋಗುತ್ತೆ ಇದು ಅಂದ್ಕೊಂಡಿದ್ವಿ. ದಿಢೀರಂತ ಈ ಬೆಳವಣಿಗೆ ಆಗಿದೆ. ಅದು ಕಾನೂನು ಪ್ರಕಾರ ಅದು ಕಾನೂನು ಅವ್ರು ಮಾಡಿದ್ದಾರೆ. ಅವ್ರದ್ದು ಯಾವುದೇ ನಾವು ಅವ್ರನ್ನ ಧಿಕ್ಕಾರ ಮಾಡೋಕ್ಕಾಗಲ್ಲ. ಅವ್ರು ಮಾಡಿದ್ದಾರೆ, ಮುಂದೆ ಏನಾಗುತ್ತೆ ಅನ್ನೋದು ನಾವು ನೋಡೋಣ ಸರ್, ಅಷ್ಟೇ. ಈ ಒಂದು ಸಂದರ್ಭದಲ್ಲಿ ಅಂದರೆ ಹಿಂದೆ ನಟಿ ರಮ್ಯಾ ಅವರು ಒಂದು ರೇಣುಕಾಸ್ವಾಮಿ ಕುಟುಂಬಕ್ಕೆ ಈ ಥರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅನ್ನೋ ಒಂದು ಪೋಸ್ಟನ್ನ ಹಾಕ್ತಾರೆ. ಆದರೆ ಅದಕ್ಕೇ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅವ್ರ ಅಭಿಮಾನಿಗಳ ಬಗ್ಗೆ ಹೇಳೋದಕ್ಕೆ ಸರ್. ನಾನು ಅದನ್ನೇ ಆಗಲೇ ಹೇಳ್ದೆ, ಈಗ ಇವೆಲ್ಲನೂ ಕೌಂಟ್ ಆಗುತ್ತೆ ಸರ್ ಅವ್ರ ಮೇಲೆ. ಅಭಿಮಾನಿಗಳು ಏನು ಕೌಂಟ್ರ್ಗಳು ಕೊಡೋದು ಇನ್ನೊಂದು ಮಾಡ್ತಾರಲ್ಲ, ಅದೆಲ್ಲನೂ ಒಂದು ನ್ಯಾಯಸ್ಥಾನ ಗಮನಿಸ್ತಾ ಇರ್ತದೆ. ಅವೆಲ್ಲನೂ ಕೌಂಟ್ ಆಗುತ್ತೆ. ಇದಾದಾಗ ಇನ್ನು ಮುಂದಕ್ಕೆ ಎಲ್ಲೋ ಹೋಗುತ್ತೆ ಅನ್ನೋದು ಅವ್ರಿಗೆ ಗಮನಕ್ಕೆ ಬರುತ್ತೆ. ಅದನ್ನೆಲ್ಲ ಏನು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಯಾರಿದ್ದಾರಲ್ಲ ನಿಮ್ಮ ಹೀರೋಗಳು, ಅವ್ರಿಗೆ ಒಳ್ಳೇದಾಗಬೇಕಂದ್ರೆ ನೀವು ಯಾವುದೋ ಕಮಿಟ್ಮೆಂಟ್ಗಳು ಮಾಡಬೇಡಿ. ಯಾವುದೋ ಒಂದು ಕಾನೂನು ಪ್ರಕಾರ ಆದೇಶ ಆಗಿದೆ, ಅದಕ್ಕೆ ನೀವು ಯಾರೂ ಧಿಕ್ಕಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಒಳ್ಳೇದಾಗಬೇಕಂದ್ರೆ ನೀವು ಸೈಲೆಂಟ್ ಆಗಿರಿ. ನಡಿಬಾರ್ದು ಘಟನೆ ನಡೆದೋಗ್ಬಿಟ್ಟಿದೆ, ಯಾರು ಏನು ಮಾಡೋಕ್ಕಾಗಲ್ಲ. ಇಂಥ ಘಟನೆಗಳು ಮಾಡಬಾರ್ದಾಗಿತ್ತು, ಅದು ಆಗೋಗ್ಬಿಟ್ಟಿದೆ. ಅದು ಯಾರು ಇದಿಷ್ಟೆಲ್ಲ ಆದರೂ ಕೂಡ ನಿನ್ನೆ ಅವ್ರು ಮತ್ತೆ ಜೈಲಿಗೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಅಭಿಮಾನಿಗಳಲ್ಲಿ ಅತಿರೇಕದ ವರ್ತನೆ, ಕೂಗೋದು, ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ಒಂದು ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಅದು ಸರಿನಾ? ಸರಿಯಲ್ಲ ಸರ್, ಅದು ಸರಿಯಿಲ್ಲ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೆಲ್ಲ ಎಲ್ಲೋ ಒಂದು ಕಡೆ ಅವ್ರಿಗೆ ಕಪ್ಪು ಸುಕ್ಕೆ ಆಗತ್ತೆ. ಅವ್ರು ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಗೆಲ್ಗೆಯಲ್ಲಿ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾರೆ ಅನ್ನೋದು ಅದು ಇನ್ನೂ ಸಾಬೀತಾಗಬೇಕಾಗಿದೆ. ಅದರಿಂದ ಬೇಲ್ ಬೇರೆ ರದ್ದಾಗೋಗ್ಬಿಟ್ಟು ಇಂಥ ಟೈಮಲ್ಲಿ ನೀವು ಹೇಗೆ ವರ್ತಿಸಬೇಕು ಹೇಳಿ? ಸೈಲೆಂಟಾಗಿರಬೇಕು, ಮೌನವಾಗಿರಬೇಕು, ಏನಪ್ಪ ಆಘಾತದಲ್ಲಿ ಇರಬೇಕು. ಏನು ಇಂಥ ಬೆಳವಣಿಗೆ ಆಗ್ತಾಯಿದೆಯಲ್ಲ, ನಾವೇನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.
ನಮ್ಮ ಬಾಸ್ ಹೊರಗಡೆ ಬಂದ್ರಲ್ಲ ಖುಷಿಯಾಗಿದ್ವಿ ಅನ್ನೋದಿತ್ತು, ಈಗ ಹಂಗಾಯ್ತಲ್ಲ ಅಂತೇಳಿ ಒಂದು ಮೌನವಾಗಿರ್ಬೇಕಾಗಿತ್ತು. ಇಂಥದ್ದು ಮತ್ತೆ ಮಾಡೋದಿದೆಯಲ್ಲ ಸರಿ ಅಲ್ಲ. ಡೆವಿಲ್ ಟೀಮ್ ಅವರು ಏನಾದ್ರು ಬಂದು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಸಿನಿಮಾ ಎಲ್ಲಿವರೆಗೂ ಬಂತು, ಏನು ಮುಂದೆ ಏನು ಪ್ರೊಸೆಸ್ ಮಾಡ್ಬೋದು ಅಥವಾ ಅದ್ರ ಬಗ್ಗೆ ಏನಾದ್ರು ಬಂದು ಮಾತಾಡಿದಾರೆ ಇಲ್ಲಿವರೆಗೂ? ಸರ್ ನನಗೆ ತಿಳಿದ ಪ್ರಕಾರ ಎಲ್ಲ ಕಂಪ್ಲೀಟ್ ಆಗಿದೆ ಅಂತೆ ಸರ್. ಡೆವಿಲ್ಗೆ ಏನು ವರ್ಕ್ ಇದೆಯೋ ಎಲ್ಲರೂ ಮುಗಿಸಿದಾರಂತೆ. ಅದನ್ನು ಅವ್ರನ್ನ ಕೇಳಿಕೊಂಡು ಅವ್ರು ಓಕೆ ಅಂದರೆ ಅವರು ಒಳಗಡೆ ಇದ್ದಾಗಲೇ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ಬೋದು ಸರ್, ಮಾಡ್ಬೋದು. ಆದರೆ ಎಲ್ಲ ವರ್ಕ್ ಮುಗಿದಿದೆ ಸರ್, ಅದು ಯಾವುದೋ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ಕೊಂಡಿದ್ರು. ನೋಡ್ಬೇಕು ಸರ್ ಇದೇನಾಗುತ್ತೆ ಅನ್ನೋದು. ಅಂದ್ರೆ ಜೈಲಲ್ಲಿ ಇದ್ದಾಗ್ಲೇನೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಮಾಡೋ ಚಾನ್ಸಸ್ ಇದೆ. ನಮ್ಗೇನು ಇನ್ನೊಂದು ನಮ್ಮ ಇಂಡಸ್ಟ್ರಿಗೆ ನಮಗೇನು ಆಸೆ ಐತೆ ಅಂದರೆ, ಹೇಗಿದ್ರು ಬೈಲ್ ಸಿಕ್ಕಿದೆ, ಲೈನಾಗಿ ಸಿನಿಮಾಗಳಿದೆ, ಇನ್ನೊಂದು 5-6 ಸಿನಿಮಾಗಳು ಕಂಟಿನ್ಯೂ ಆಗಿದೆ ಇಲ್ಲಿವರೆಗೂ. ಈಗ ಕ್ಯೂಯಲ್ಲಿದ್ದಾವೆ, ಪಟ್ ಅಂತೇಳಿ ಒಂದೊಂದು ವರ್ಷಕ್ಕೆ ಒಂದೊಂದು ಮುಗಿಸ್ತಾರೆ. ನಮ್ಮ ಇಂಡಸ್ಟ್ರಿಗೂ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದೆಲ್ಲೋ ಒಂದು ಕಡೆ ಈ ಥರ ಬೆಳವಣಿಗೆ ನಮಗೂ ಬೇಸರ ತಂದಿದೆ ಸರ್. ಇವತ್ತು ಅಂದ್ಕೊಂಡಂಗೆ ಆಗಿದ್ರೆ ಇವತ್ತು ಒಂದು ಸಾಂಗ್ ಇದ್ರೆ ನೆಮ್ಮದಿ ಆಗಿರ್ಬೇಕು, ಸಾಂಗ್ ರಿಲೀಸ್ ಮಾಡಬೇಕಾಗಿತ್ತು ತಂಡದವರು. ಇಲ್ಲ, ಆ ಸಾಂಗ್ ರಿಲೀಸ್ ಆಗಿಲ್ವಲ್ಲ, ಅದನ್ನು ಕೇಳ್ಕೊಂಡು ಮಾಡ್ತಾರೆ. ಎಲ್ಲಿ ನೆಮ್ಮದಿಯಾಗಿ ಇಡೋಕೆ ಬಿಡುತ್ತೆ? ಅಲ್ಲಿ ನೆಮ್ಮದಿಯಾಗಿ ಇಡೋಕೆ ಬಿಡ್ಬೇಕಾದ್ರೆ ಇಲ್ಲ ಅದೆಲ್ಲ ಕಾಕತಾಲಿಕ. ಅದು ಏನು ಅದಕ್ಕಾಗಿತ್ತು ಇದಕ್ಕಾಗಿತ್ತು ಅನ್ನೋದೆಲ್ಲ ಆಗಬೇಕಾಗಿತ್ತು. ಅದು ಯಾವ ಟೈಮ್ಗೆ ಏನಾಗಬೇಕು ಅದು ಆಗಲೇಬೇಕು. ಇದಕ್ಕೆ ಮುಂಚೆ ಸಾರಥಿ ಟೈಮಲ್ಲಿ ಹಾಗೆ ಇದಾಯಿತು, ಒಳ್ಳೆ ಸಕ್ಸಸ್ ಕೊಟ್ಟರು. ಆಗುತ್ತೆ, ಇದು ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲೇ ಏನಾರ ಬೆಳವಣಿಗೆ ಆಗಿದ್ದು ಅವ್ರು ಏನಾರ ಹೊರಗೆ ಬಂದರೆ ನಮ್ಮ ಇಂಡಸ್ಟ್ರಿಗೂ ಒಳ್ಳೆಯದಾಗತ್ತೆ ಸರ್. ಇಷ್ಟೆಲ್ಲ ನಾನು ಮಾತಾಡ್ತಾ ಇರೋದು ವ್ಯಕ್ತಿ ಬಗ್ಗೆ ಅಲ್ಲ, ಒಬ್ಬ ನಾಯಕ ನಟರು ಎಲ್ಲ ಅಭಿಮಾನಿಗಳು ಹೊಂದಿರೋ ಜನದ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ನರಸಿಂಹಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧನು ಯಲಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.